ಎಸ್ಎನ್ಒ ಈ ಜಾತಿ ಗಣತಿ ವಿಚಾರ ಏನಿದೆ, ಈ ಜಾತಿ ಗಣತಿ ವಿಚಾರವಾಗಿ ಪರ ವಿರೋಧದ ಚರ್ಚೆ ಕೂಡ ನಡೀತಾ ಇದೆ. ಇದರ ಜೊತೆಗೆ ಈ ಜಾತಿ ಗಣತಿ ಬೇಡವೇ ಬೇಡ ಅಂತ ಕೆಲವೊಂದಿಷ್ಟು ಸಚಿವರು ಹೇಳ್ತಾ ಇದ್ದಾರೆ. ಹಾಗೆ ತಮ್ಮ ಸಮುದಾಯಕ್ಕೆ ತೊಂದರೆ ಆಗತ್ತೆ ಅಂತ ಕೆಲವೊಂದಿಷ್ಟು ಸಮುದಾಯಗಳು ಒಗ್ಗಟ್ಟು ಪ್ರದರ್ಶನಕ್ಕೂ ಕೂಡ ಮುಂದಾಗಿದ್ದಾರೆ. ಇದರಲ್ಲಿ ಒಕ್ಕಲಿಗ ಸಮುದಾಯ ಕೂಡ ಒಂದು. ಯಾಕೆಂದ್ರೆ ಪ್ರಬಲ ಸಮುದಾಯಗಳಲ್ಲಿ ಒಕ್ಕಲಿಗ ಸಮುದಾಯ ಆಗಿರಬಹುದು, ಲಿಂಗಾಯತ ಸಮುದಾಯ ಎರಡೂ ಕೂಡ ಇದೆ. ಈಗ ಸದ್ಯಕ್ಕೆ ಒಕ್ಕಲಿಗ ಸಮುದಾಯದ ಮುಖಂಡರು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಭುಗಿಲೆದ್ದಿದೆ ಜಾತಿ ಗಣತಿಯ ಜ್ವಾಲಾಮುಖಿ. ಒಕ್ಕಲಿಗ ಸಮುದಾಯ ಮುಖಂಡರು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನ ನಡೀತಾ ಇದೆ. ಇನ್ನು ವಿಜಯನಗರ ಆದಿಚುಂಚನಗಿರಿ ಮಠದಲ್ಲಿ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಎಚ್ಡಿಕೆ, ಡಿಸಿಎಂ ಡಿಕೆ ಶಿವಕುಮಾರ್, ಆರ್ ಅಶೋಕ್, ಸಿಟಿ ರವಿ, ಒಕ್ಕಲಿಗ ಸಂಘದ ಅಧ್ಯಕ್ಷರು, ಮಠಾಧೀಶರು ಸಹ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸದ್ಯಕ್ಕಂತೂ ರಾಜ್ಯದಲ್ಲಿ ಜಾತಿ ಗಣತಿಯ ಜ್ವಾಲಾಮುಖಿ ಭುಗಿಲೆದ್ದಿದೆ. ಒಕ್ಕಲಿಗ ಸಮುದಾಯದ ಮುಖಂಡರು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ವಿಜಯನಗರ ಆದಿಚುಂಚನಗಿರಿ ಮಠದಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಎಚ್ಡಿಕೆ, ಡಿಸಿಎಂ ಡಿಕೆ ಶಿವಕುಮಾರ್, ಆರ್ ಅಶೋಕ್, ಸಿಟಿ ರವಿ, ಒಕ್ಕಲಿಗ ಸಂಘದ ಅಧ್ಯಕ್ಷರು, ಮಠಾಧೀಶರು ಸಹ ಭಾಗಿಯಾಗಿದ್ದಾರೆ. ಸರ್ವ ಪಕ್ಷದ ಮುಖಂಡರು ಏನಿದ್ದಾರೆ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬಿಜೆಪಿ ಆಗಿರಬಹುದು, ಕಾಂಗ್ರೆಸ್, ಜೆಡಿಎಸ್ ಎಲ್ಲ ಪಕ್ಷದ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳಲಿದ್ದಾರೆ. ಯಾಕೆಂದ್ರೆ ತಮ್ಮ ಏನು ಸಮುದಾಯ ಇದೆ ಆ ಸಮುದಾಯದ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲೇಬೇಕು ಅಂತ ಈ ಸಮುದಾಯದಲ್ಲಿ ಯಾವುದೇ ರೀತಿಯ ಪಕ್ಷ ಭೇದವಿಲ್ಲದೆ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಅದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಆದಿಚುಂಚನಗಿರಿ ಮಠ ವಿಜಯನಗರದಲ್ಲಿದೆ. ಅಲ್ಲಿ ಸದ್ಯಕ್ಕೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಎಚ್ಡಿಕೆ ಆಗಿರಬಹುದು, ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರಬಹುದು, ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೆಲವೊಂದಿಷ್ಟು ನಿರ್ಣಯಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಹೆಸರನ್ನ ಪ್ರಸ್ತಾಪಿಸಿದ ಎಚ್ಡಿಕೆ ಕಾಂತರಾಜು ಆಯೋಗದ ವರದಿ ಮಾಡಿ ಮೂಲೆಗೆ ಹಾಕಿದ್ರು. ಕಾಂತರಾಜು ವರದಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಕ್ಕೆ ಸ್ವಾಗತ ಅಂತ ಹೇಳಿದ್ದಾರೆ. ಡಿಕೆಶಿ ನಿರ್ಧಾರ ಸ್ವಾಗತ ಮಾಡ್ತೇವೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈ ವೇಳೆ ಎಲ್ಲರೂ ಚಪ್ಪಾಳಿಯನ್ನ ತಟ್ಟಿ ನಾಯಕರು ಸಹ ಸ್ವಾಗತವನ್ನ ಮಾಡಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿದೆ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಏನ್ ಕಾಂತರಾಜು ಆಯೋಗದ ವರದಿ ಮಾಡಿದ್ರು ಅದನ್ನ ಮೂಲೆಗೆ ಹಾಕಿದ್ರಿ, ಇದನ್ನ ನಾವು ಸ್ವಾಗತ ಮಾಡ್ತೀವಿ. ನೀವು ಕಾಂತರಾಜು ವರದಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದು ಸರಿ ಇದೆ ಅಂತ ಡಿಕೆಶಿ ನಿರ್ಧಾರವನ್ನ ಸ್ವಾಗತ ಮಾಡ್ತೇವೆ ಅಂತ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ವೇಳೆ ಎಲ್ಲರೂ ಕೂಡ ಚಪ್ಪಾಳಿಯನ್ನ ತಟ್ಟಿ ಆ ಹೇಳಿಕೆಯನ್ನ ಸ್ವಾಗತ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನು ಕಾಂತರಾಜು ವರದಿ ಆಯೋಗ ಇತ್ತು, ಆ ಕಾಂತರಾಜು ಆಯೋಗ ಒಂದು ವರದಿಯನ್ನ ಸಲ್ಲಿಕೆ ಮಾಡ್ತು, ಅದನ್ನ ಎಲ್ಲರೂ ಕೂಡ ತಿರಸ್ಕಾರ ಮಾಡಿದ್ರು. ಬೇಡ, ಈ ವರದಿ ಆಗಿ 10 ವರ್ಷ ಆಗಿದೆ, ಈಗ ಈ ವರದಿಯನ್ನ ತಗೊಂಡು ನಾವೇನ್ ಮಾಡ್ಲಿಕ್ಕಾಗತ್ತೆ, ಈ ವರದಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಲೇಬೇಕಾಗಿದೆ ಅಂತ ಈ ವರದಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದು ಸರಿ ಇದೆ ಅಂತ ಸದ್ಯಕ್ಕೆ ಅವರ ಏನು ತಿರಸ್ಕಾರ ಮಾಡಿದ್ರು ಅದನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ಸ್ವಾಗತವನ್ನ ಮಾಡಿದ್ದಾರೆ. ಈ ಮಾತನ್ನ ಹೇಳ್ತಾ ಇದ್ದಂತೆ ಆ ವೇದಿಕೆಯಲ್ಲಿ ನಡೆದಂತಹ ಬೇರೆ ಬೇರೆ ಮುಖಂಡರೇನಿದ್ದಾರೆ ಅವರೆಲ್ಲರೂ ಕೂಡ ಚಪ್ಪಾಳಿಯನ್ನ ತಟ್ಟುವ ಮೂಲಕ ಈ ಹೇಳಿಕೆಗೆ ಅವರ ಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರೆ. ಇನ್ನು ಸಭೆಯಲ್ಲಿ ಪ್ರತಿಯೊಬ್ಬರಿಂದಲೂ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗಿದೆ. ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ ಸಮುದಾಯ ನಾಯಕರು ಸರ್ಕಾರದಿಂದ ಒಕ್ಕಲಿಗ ಸಮುದಾಯ ಒಡೆಯುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಒಮ್ಮತದ ನಿರ್ಣಯ ಮಾಡೋಣ, ಶ್ರೀಗಳು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ನಾವು ಬದ್ಧ ಅಂತ ಹೇಳಿದ್ದಾರೆ. ನಮ್ಮ ನಿರ್ಧಾರವನ್ನ ರಾಜ್ಯ ಸರ್ಕಾರಕ್ಕೆ ರವಾನೆ ಕೂಡ ಮಾಡೋಣ ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ. ಸರ್ಕಾರ ಮಣಿಯದಿದ್ರೆ ಮುಂದಿನ ತೀರ್ಮಾನ ಕೈಗೊಳ್ಳೋಣ, ಮುಂದೆ ಏನು ಮಾಡಬೇಕು ಅಂತ ಶ್ರೀಗಳು ತೀರ್ಮಾನಿಸಲಿ. ಸಭೆಯಲ್ಲಿ ಪ್ರತಿಯೊಬ್ಬರಿಂದಲೂ ಕೂಡ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ ಸಮುದಾಯ ನಾಯಕರು ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯ ಕೂಡ ಇದೆ. ಸರ್ಕಾರದಿಂದ ಒಕ್ಕಲಿಗ ಸಮುದಾಯದ ವಿಚಾರವಾಗಿ ನಾವು ಏನು ನಿರ್ಣಯ ಮಾಡ್ತೀವಿ ಅದನ್ನ ಅವರ ಮುಂದೆ ಇಡೋಣ, ಆ ನಂತರ ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ನೋಡೋಣ ಅಂತ ಸದ್ಯಕ್ಕೆ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ.
ಆದರೆ ಪ್ರತಿಯೊಬ್ಬರ ಅಭಿಪ್ರಾಯವನ್ನ ಸಂಗ್ರಹ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭಿನ್ನ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗಿದೆ. ಯಾಕಂತಂದ್ರೆ ಈ ಜಾತಿ ಗಣತಿಯ ವಿಚಾರವೇ ಆಗಿದೆ. ಕೆಲವೊಂದಿಷ್ಟು ಸಚಿವರಾಗಿರಬಹುದು, ಶಾಸಕರು ಬೇಡ, ಜಾತಿ ಗಣತಿ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಇಲ್ಲ ಮಾಡಲಿ ಜಾತಿ ಗಣತಿ, ಆಗ ಗೊತ್ತಾಗತ್ತೆ ಜಾತಿ ಗಣತಿಯಿಂದ ಕೆಲವೊಂದಿಷ್ಟು ಅನುಕೂಲ ಆಗುತ್ತೆ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗಾಗಿರ್ಬೋದು, ಅವರಿಗೆ ಅನುದಾನ ಕೊಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಕೆಲವೊಂದಿಷ್ಟು ಅನುಕೂಲ ಆಗುತ್ತೆ, ಇರಲಿ ಅಂತ ಹೇಳ್ತಿದ್ದಾರೆ. ಆದರೆ ನೋಡಬೇಕಾಗತ್ತೆ, ಮುಖ್ಯವಾಗಿ ಪ್ರಬಲ ಸಮುದಾಯಗಳಲ್ಲಿ ಈ ಒಕ್ಕಲಿಗ ಸಮುದಾಯ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಇದರ ಜೊತೆಗೆ ಲಿಂಗಾಯತ ಸಮುದಾಯ ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಯಾಕೆಂದರೆ ಒಕ್ಕಲಿಗ ಲಿಂಗಾಯತ ಸಮುದಾಯವೇ ಬಹಳ ಪ್ರಬಲ ಸಮುದಾಯ ಅಂತ ಹೇಳಲಾಗ್ತಾ ಇತ್ತು. ಈಗ ಸದ್ಯಕ್ಕೆ ಏನು ನಿರ್ಣಯ ಮಾಡ್ತಾರೆ ಅಂತ ನೋಡಬೇಕಾಗತ್ತೆ. ನಮ್ಮ ನಿರ್ಧಾರ ಏನಿದೆ ಅದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ರವಾನೆ ಮಾಡೋಣ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಶ್ರೀಗಳು ಯಾವ ರೀತಿ ಅವರ ನಿರ್ಧಾರವನ್ನ ಅಥವಾ ಏನು ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ, ಒಮ್ಮತದ ನಿರ್ಧಾರ ಬೇಕಾಗತ್ತೆ. ಅವರೊಂದು ಹೇಳೋದು ಇವರೊಂದು ಹೇಳೋದು ಆ ರೀತಿ ಬರೋದಿಲ್ಲ. ಯಾಕಂತಂದ್ರೆ ಎಲ್ಲರ ಅಭಿಪ್ರಾಯ ಕೂಡ ಮುಖ್ಯ ಆಗತ್ತೆ. ಈ ಸಭೆಯ ಮುಖ್ಯ ಉದ್ದೇಶ ಏನಂದ್ರೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು. ಒಕ್ಕಲಿಗರು ಯಾವ ರೀತಿ ಶಕ್ತಿಶಾಲಿಯಾಗಿದ್ದಾರೆ, ಬಲಶಾಲಿಗಳಾಗಿದ್ದಾರೆ ಎಂಬ ಒಂದು ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡು ಈ ಸಭೆಯನ್ನ ಮಾಡಿದ್ರು. ಹಾಗಾಗಿ ನೋಡಬೇಕಾಗತ್ತೆ ಇವರ ನಿರ್ಣಯವನ್ನ ಯಾವ ರೀತಿ ಸರ್ಕಾರದ ಮುಂದಿಡ್ತಾರೆ, ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ತಾರೆ, ನೋಡೋಣ ಏನಾಗತ್ತೆ ಅಂತ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಸದ್ಯಕ್ಕೆ ಒಮ್ಮತದ ನಿರ್ಧಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತ ಅಂದ್ರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅಂತಾನೆ ಈ ಒಕ್ಕಲಿಗ ಸಮುದಾಯದವರು ಸಭೆಯನ್ನ ಮಾಡಿದ್ರು. ಸದ್ಯಕ್ಕೆ ಏನಾಗಿದೆ, ಸಭೆಯ ಹೈಲೈಟ್ಸ್ ಏನು ಮಹೇಶ್? ಮಾಡ್ತಾ ಇರುವಂತದ್ದು ಏನು ಜಾತಿ ಗಣತಿಯಲ್ಲಿ ಎಲ್ಲೋ ಒಂದ್ ಕಡೆ ಒಕ್ಕಲಿಗ ಮೋಸ ಆಗಬಹುದು ಪ್ರಶ್ನೆ ಮುಂದಿಟ್ಕೊಂಡು ಇವತ್ತು ಸಭೆ ಮಾಡ್ತಿರೋದು. ಪ್ರಮುಖವಾಗಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡ್ತಿರೋದು ಅಂದ್ರೆ ಏನೀಗ ಒಕ್ಕಲಿಗ ಕ್ರಿಶ್ಚಿಯನ್ಸ್ ಅನ್ನೋದು ಸೇರಿಸಿದ್ದಾರೆ. ಇದು ನಿಜವಾಗ್ಲೂ ಕೂಡ ತಪ್ಪು, ಯಾವುದೇ ಕಾರಣಕ್ಕೂ ಕೂಡ ಸೇರಿಸಬಾರ್ದು ಅನ್ನೋ ಕೂಡ ಕೆಲವು ಶಾಸಕರಾಗಿರ್ಬೋದು, ಕೆಲವು ಏನೊಂದು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ವಿರೋಧ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ತಮ್ಮ ಅಭಿಪ್ರಾಯಗಳು ಕೂಡ ತುಂಬಾ ಹಂಚ್ಕೊಳ್ತಾ ಇರುವಂತದ್ದು ಎಲ್ಲ ಶಾಸಕರು ಎಲ್ಲ ಸಚಿವರು ಕೂಡ. ಅಂದ್ರೆ ಒಕ್ಕಲಿಗ ಸಮುದಾಯ ಸೇರಿದಂತ ಕೆಲವು ಶಾಸಕರು ಕೂಡ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಇದು ಏನಿದೆ ಒಕ್ಕಲಿಗ ಕೃಷಿ ಅಂತ ಎಲ್ಲಿತ್ತು, ಇದುವರೆಗೂ ಕೂಡ ಇಲ್ಲ, ಈಗ ಯಾಕೆ ಬಂದಿದೆ ಅಂತ ಕೂಡ ರಾಜ್ಯ ಸರ್ಕಾರ. ಮತ್ತೊಂದು ಕಡೆ ಏನು ಒಂದು ಕುಮಾರಸ್ವಾಮಿ ಅವರು ಅಂದ್ರೆ ಕುಮಾರಸ್ವಾಮಿ ಅವರು ಕೂಡ ಮಾತಾಡ್ಬಿಟ್ಟು ಕಳೆದ ವಾರ ಏನು ಸಚಿವ ಸಂಪುಟ ನಡೀತು, ಆ ಸಚಿವ ಸಂಪುಟದಲ್ಲೂ ಕೂಡ ಒಂದು ರೀತಿಯಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಏನು ವಿರೋಧ ಮಾಡಿದ್ರು, ಆ ವಿರೋಧಕ್ಕೆ ನಮ್ಮ ಸ್ವಾಗತ ಇದೆ, ನಿಜವಾಗ್ಲೂ ಕೂಡ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಕೂಡ ಕುಮಾರಸ್ವಾಮಿ ಅವ್ರಿಗೆ ಏನು ಡಿ ಕೆ ಶಿವಕುಮಾರ್ ಆಗಲಿದ್ದಂತಹ ಏನು ಬೇರೆ ನಾಯಕರು ಕೂಡ ಒಂದು ರೀತಿ ಚಪ್ಪಾಳೆ ತಟ್ಟಿ ಒಂದು ರೀತಿ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ, ಅಶೋಕ್ ಏನು ಚಲುವರಾಯಸ್ವಾಮಿ ಅವರೆಲ್ಲ ಕೂಡ ಒಂದು ರೀತಿ ಸಮುದಾಯದ ಉದ್ಧಾರಕ್ಕಾಗಿ ನಾವು ಇರೋದು, ಸಮುದಾಯ ಉದ್ಧಾರ ಆಗಬೇಕು. ನಮ್ಮ ಸಮುದಾಯ ಈ ಹಿಂದೆ ಕಾಂತರಾಜ ವರದಿಯಲ್ಲಿ 3 ಅಥವಾ 4ನೇ ಸ್ಥಾನದಲ್ಲಿ ಬಂದಿತ್ತು. ಈಗ ಮತ್ತೆ ಮಗು ಪರಿಸಂಖ್ಯೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯ 2ನೇ ಮಟ್ಟದಲ್ಲಿದೆ. ಅದು ಕರೆಕ್ಟ್ ಆಗಿ ಆಗ್ಬೇಕು. ಏನೀಗ ಮಾಡ್ತಾ ಇದ್ದಾರೆ ಸಮೀಕ್ಷೆ, ಅದು ಮಾಡಂಗಿದ್ರೆ ನಿಧಾನಕ್ಕೆ ಮಾಡಿ ಅಂತ ಕೂಡ ಈಗಲೇ ಕೊಡ್ತಾ ಇರುವಂತದ್ದು. ಇನ್ನು ಉಳಿದಂತೆ ಏನು ಸ್ವಾಮೀಜಿಗಳು ಇವರೆಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಇವತ್ತು ಸಂಜೆ ಅಥವಾ ನಾಳೆ ಒಳಗೆ ಏನು ಒಂದು ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಮುಖಾಂತರ ಒಂದು ಮನವಿ ಕೊಡುವಂತದ್ದು. ಸಮುದಾಯದ ನಾಯಕರು ಯಾರ್ಯಾರು ಏನೇನಂದ್ರು, ನಮ್ಮ ಒಕ್ಕಲಿನ ಏನು ಮನವಿ ಏನಿದೆ ಇದನ್ನು ಪುರಸ್ಕರಿಸಬೇಕಂತ ಕೂಡ ಸ್ವಾಮೀಜಿ ಸರ್ಕಾರಕ್ಕೆ ಒಂದು ಮನವಿ ಕೊಡುವಂತದ್ದು. ಅಂದ್ರೆ ಸರ್ಕಾರ ಇನ್ನು ಸಭೆಯನ್ನು ಉದ್ದೇಶಿಸಿ ಸ್ವಾಮೀಜಿ ಕೂಡ ಮಾತಾಡಿರುವಂತದ್ದು. ಪ್ರಮುಖವಾಗಿ ಏನು ಈ 60 ಪ್ರಶ್ನೆಗಳು ಕೊಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು, ಅಂದ್ರೆ ಸ್ವಲ್ಪ ಇನ್ನು ಎಕ್ಸ್ಟೆಂಡ್ ಮಾಡ್ಬೇಕಂತ ಸ್ವಾಮೀಜಿ ಸರ್ಕಾರ ಕೇಳ್ಕೊಂಡಿರುವಂತದ್ದು. ರೈತಿ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.